ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಪ್ರೈಸ್ ದ ಲಾರ್ಡ್. ಈ ದಿನದಿಂದ ನಾವು ಯೇಸು ಸ್ವಾಮಿ ಶಿಲುಬೆ ಮೇಲೆ ನುಡಿದಂಥ 7 ಸಪ್ತವಾಕ್ಯಗಳನ್ನು ನಾವು ಒಂದೊಂದಾಗಿ ನೋಡಿಕೊಳ್ಳೋಣ. ಯೇಸು ಸ್ವಾಮಿ ಶಿಲುಬೆ ಮೇಲೆ ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ಶಿಲುಬೆಯಲ್ಲಿ ಒಂದೊಂದು ಮಾತುಗಳನ್ನು ಕೂಡ ಅರ್ಥಪೂರ್ವಕವಾದಂಥ ರೀತಿಯಲ್ಲಿ ಹಾಡುವಾತನಾಗಿದ್ದಾನೆ. ಆ ಒಂದೊಂದು ಮಾತುಗಳು ಕೂಡ ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳನ್ನು ನಮಗೆ ಕಲಿಸಿಕೊಡುವಂಥ ಮಾತುಗಳಾಗಿದೆ. ಅದು ಯೇಸು ಸ್ವಾಮಿಯ ಒಂದು ಹೃದಯದ ಭಾರ, ಆತನ ಒಂದು ವೇದನೆ, ಆತನು ಆ ಶಿಲುಬೆ ಮೇಲೆ ಆತನು ಪಟ್ಟಂಥ ನೋವಿನ ಮಧ್ಯದಲ್ಲಿ ಯೇಸು ಸ್ವಾಮಿ ಆತನು 7 ಮಾತುಗಳನ್ನು ಹಾಡುತ್ತಾರೆ. ಅದರೊಳಗೆ ನಾವು ಮೊದಲನೇ ಮಾತನ್ನು ನೋಡಿಕೊಳ್ಳೋಣ. ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುವರೆಂಬುದಾಗಿ ಅರಿಯರು ಎಂಬುದಾಗಿ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನದಲ್ಲಿ ನಾವು ಈ ವಾಕ್ಯವನ್ನು ನೋಡಿಕೊಳ್ಬಹುದು. ಹೌದು, ಆ ದಿನ ಆ ಸಿಪಾಯಿಗಳು ಎಲ್ಲ ಜನಗಳು ಕೂಡ ಯೇಸು ಸ್ವಾಮಿಯನ್ನು ಹಿಂಸೆ ಪಡಿಸುತ್ತಾರೆ. ಸಿಪಾಯಿಗಳು ಯೇಸು ಸ್ವಾಮಿಗೆ ಕೊರಡೆಗಳಿಂದ ಹೊಡೆದು ಆತನನ್ನು ಇನ್ಸಲ್ಟ್ ಮಾಡಿ ಅವಮಾನಪಡಿಸಿ ಆತನಿಗೆ ಮುಳ್ಳಿನ ಕಿರೀಟವನ್ನು ಧರಿಸಿ ಆತನನ್ನು ಹೀಯಾಳಿಸುವಂಥ ಸಮಯದಲ್ಲೂ ಕೂಡ ಯೇಸು ಸ್ವಾಮಿ, ಯಾರೆಲ್ಲ ಯೇಸು ಸ್ವಾಮಿ ಶಿಲುಬೆಗೆ ಹಾಕಿರಿ, ಇದನ್ನು ನಮಗೆ ಬೇಡ ಎಂಬುದಾಗಿ ಹೇಳಿದ್ರು, ಎಲ್ಲ ಪ್ರತಿಯೊಬ್ಬರಿಗಾಗಿ ಕೂಡ ಯೇಸು ಸ್ವಾಮಿ ಏನು ಮಾಡ್ತಿದ್ದಾರೆ ಅಂದರೆ, ಮೊದಲನೆಯದಾಗಿಯೇ ತಂದೆಯ ಬಳಿಯಲ್ಲಿ ಆ ವೇದನೆಯ ಮಧ್ಯದಲ್ಲೂ ಕೂಡ ತಂದೆಯೇ ಇವರನ್ನು ಕ್ಷಮಿಸೋರು ಏನು ಮಾಡ್ತಿದ್ದಾರೆ ಎಂಬುದಾಗಿ ಅರಿಯರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು, ಇವತ್ತು ನಾವು ಕೂಡ ನಮ್ಮ ವೈರಿಗಳನ್ನು ಪ್ರೀತಿಸಬೇಕು. ನಮ್ಮನ್ನು ಹಿಂಸೆ ಪಡಿಸುವವರನ್ನು ಪ್ರೀತಿಸುವಂಥದ್ದನ್ನು ಇವತ್ತು ನಮ್ಮ ಜೀವಿತದಲ್ಲಿ ನಾವು ಕಲಿತುಕೊಳ್ಳಬೇಕೆಂಬುದಾಗಿ ಒಂದು ದೊಡ್ಡ ಮಾದರಿಯನ್ನು ಯೇಸು ಸ್ವಾಮಿ ಶಿಲುಬೆ ಮೇಲೆ ತೋರಿಸುತ್ತಾ ಇದ್ದಾರೆ. ಸತ್ಯವೇದ ವಾಕ್ಯ ಹೇಳಲ್ಪಡುತ್ತದೆ, ನಿನ್ನ ವೈರಿಗಳನ್ನು ಪ್ರೀತಿಸು, ನಿನ್ನನ್ನು ಹಿಂಸೆ ಪಡಿಸುವವರಿಗಾಗಿ ಪ್ರಾರ್ಥಿಸು ಎಂಬುದಾಗಿ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಆ ವಾಕ್ಯಕ್ಕೆ ವಿಧಿಯನಾಗಿ ಆತನು ತನ್ನ ವೈರಿಗಳಿಗಾಗಿ ತಂದೆಯಾದಂಥ ದೇವರ ಬಳಿಯಲ್ಲಿ ಕ್ಷಮಾಪಣೆಯನ್ನು ಕೇಳ್ತಾ ಇದ್ದಾರೆ. ಇವತ್ತು ನಿನ್ನನ್ನು ಯಾರು ಹಿಂಸೆ ಪಡಿಸುತ್ತಾ ಇದ್ದಾರೋ, ನಿನ್ನನ್ನು ಯಾರು ದ್ವೇಷಿಸ್ತಾ ಇದ್ದಾರೋ, ಇವತ್ತು ನಿನ್ನನ್ನು ಕಷ್ಟಪಡಿಸುವವರನ್ನು ನೀನು ದ್ವೇಷಿಸದೆ, ಅವರನ್ನಿಗೆ ಶಪಿಸದೆ, ಅವರೊಬ್ಬೊಬ್ಬರಿಗಾಗಿ ನೀವು ಪ್ರಾರ್ಥನೆ ಮಾಡಿರಿ, ಅವರನ್ನು ಪ್ರೀತಿಸಿರಿ, ಅವರ ತಪ್ಪುಗಳನ್ನು ಕ್ಷಮಿಸಿರಿ. ಖಂಡಿತವಾಗಲೂ ದೇವರು ನಿಮ್ಮನ್ನು ಅತಿ ಹೆಚ್ಚಾಗಿ ಆಶೀರ್ವದಿಸುವಾತನಾಗಿದ್ದಾನೆ. ನಿಮ್ಮ ವೈರಿಗಳ ಮುಂದೆ ನಿಮಗೆ ದೇವರ ಔತಣವನ್ನು ಸಿದ್ಧಪಡಿಸಿ, ನಿಮ್ಮ ತಲೆಗೆ ತೈಲವನ್ನು ಹಚ್ಚಿಸಿ ನಿಮ್ಮನ್ನು ಉನ್ನತಪಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಸೊ ಇವತ್ತು ಈ ಮೊದಲನೇ ವಾಕ್ಯದ ಮೇರೆಗೆ ನಾವು ಕೂಡ ನಮ್ಮ ವೈರಿಗಳನ್ನು ಪ್ರೀತಿಸುವುದನ್ನು ಕಲಿಯೋಣ ಪ್ರಿಯರೇ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.